ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡುವ ಸಂಪೂರ್ಣ ವಿವರ ಅಂದರೆ A to Z ಪ್ರೋಸೆಸ್ನ ನಾನು ಇಲ್ಲಿ ತಿಳಿಸ್ತಿದ್ದೀನಿ. ಅಕೌಂಟ್ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಲಾಗಿನ್ ಆಗಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ಡಾಕ್ಯುಮೆಂಟ್ಸ್ ಏನೆಲ್ಲ ಇದೆಯೋ ಅಪ್ಲೋಡ್ ಮಾಡೋದು ಹೇಗೆ, ಮತ್ತು ಹೊಸದಾಗಿ ಈ ಸಲ ಆ್ಯಡ್ ಆಗಿರೋ NSP ID-ನ ಕ್ರಿಯೇಟ್ ಮಾಡೋದು ಹೇಗೆ, ಕ್ರಿಯೇಟ್ ಆದಮೇಲೆ ID ನಂಬರ್ನ ಎಂಟರ್ ಮಾಡಿ ಸಬ್ಮಿಟ್ ಮಾಡೋದು ಹೇಗೆ, ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಮ ಅಕ್ನಾಲೆಜ್ಮೆಂಟ್ ಯಾವ ರೀತಿ ಪ್ರಿಂಟ್ಔಟ್ ತೊಗೊಳೋದು ಹೇಗೆ ಅನ್ನೋದು ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ವಿಡಿಯೋನ. ಪ್ರತಿಯೊಬ್ಬರು ಸ್ಟೂಡೆಂಟು ಡಿಗ್ರಿ ಆಗಿರ್ಬೋದು, PU ಆಗಿರ್ಬೋದು, ITI ಡಿಪ್ಲೊಮೊ, ಪ್ರತಿಯೊಬ್ಬರು ಸ್ಟೂಡೆಂಟು ವಿದ್ಯಾರ್ಥಿಗಳು ಕೂಡ ಈ ವಿಡಿಯೋನ ನೋಡಿಕೊಂಡು ನೀವು ಅಪ್ಲೈ ವಿತೌಟ್ ಮಿಸ್ಟೇಕು ಅಪ್ಲೈನ ಮಾಡುವಂಥದ್ದಾಗಿರುತ್ತೆ. ಈ ವಿಡಿಯೋ ಸ್ವಲ್ಪ ಲೆಂತಿ ಆಗಿರುತ್ತೆ, ನಿಮಗೆ ಹೇಳ್ದಂಗೆ ಫಸ್ಟ್ ಅಕೌಂಟ್ ಕ್ರಿಯೇಟಿಂದ ಹಿಡಿದು ಸಬ್ಮಿಟ್ ಮಾಡೋವರೆಗೂ ಪ್ರತಿಯೊಂದು ಕೂಡ ನಾನಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ಮಾಡಿರೋದ್ರಿಂದ ಸ್ವಲ್ಪ ಲೆಂತಿ ಆಗುತ್ತೆ. ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ನ ಒತ್ತಿ. ಇದೊಂದು ಚಿಕ್ಕದಾದಂಥ ರಿಕ್ವೆಸ್ಟ್ ಆಗಿರುತ್ತೆ ಸಬ್ಸ್ಕ್ರೈಬ್ ಆಗೋದು. ಇನ್ನೂ ತುಂಬ ಜನ ಸಬ್ಸ್ಕ್ರೈಬ್ ಆಗಿಲ್ಲ, ಅದಕ್ಕೋಸ್ಕರ. ಇವಾಗ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡ್ತಾ ಇರ್ಬೋದು, ಗೂಗಲ್ಗೆ ಹೋಗಿ ಸರ್ಚ್ ಕೊಡಿ. ನೋಡ್ತಾ ಇದ್ದಲ್ಲ SSP ಸ್ಕಾಲರ್ಶಿಪ್ ಅಂತ ಹಾಕಿದ್ರೆ ಸಾಕು, ಈ ಥರ ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ಕರ್ನಾಟಕ ಸ್ಕಾಲರ್ಶಿಪ್ ಅಂತದಿಲ್ಲ, SSP ಅಂದರೆ ಸ್ಟೇಟ್ ಸ್ಕಾಲರ್ಶಿಪ್ ಅಂತ ಅಂದ್ಬಿಟ್ಟು ಪೋರ್ಟಲ್ ಅಂತ ಹಾಕಿದ ತಕ್ಷಣ ಕರ್ನಾಟಕ ಸರ್ಕಾರ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಓಪನ್ ಆಗಿದೆ. ಇಲ್ಲಿ ಹೊಸದಾಗಿ ಕ್ರಿಯೇಟ್ ಮಾಡಿ ಅಂತ ಇದಿಲ್ಲ, ಫಸ್ಟ್ ಒನ್ನು ಹೊಸ ಕ್ರಿಯೇಟು, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಕ್ರಿಯೇಟ್ ಅಕೌಂಟ್ ಅಂತ ಓಪನ್ ಆಗುತ್ತೆ. ಖಾತೆಯನ್ನು ಸೃಜಿಸಿ ಅಂತ ಅಂದ್ಬಿಟ್ಟು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್, ವಿದ್ಯಾರ್ಥಿಯ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಅಂತ ತೋರಿಸ್ತಾ ಇದೆ. ಎಂಟರ್ ಸ್ಟೂಡೆಂಟ್ ಆಧಾರ್ ನಂಬರ್, ಸ್ಟೂಡೆಂಟ್ ಯಾರಿದ್ದಾರಲ್ಲ ಅವರ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಕ್ಲಿಕ್ ಟು ಪ್ರೊಸೀಡ್ ಅಂತ ಇದಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇದ್ವು ಕಾಂಟ್ಯಾಕ್ಟ್ ಡೀಟೇಲ್ನ ಹಾಕಬೇಕಾಗುತ್ತೆ, ಸಂಪರ್ಕ ವಿವರಗಳನ್ನ ಫಿಲ್ ಮಾಡಬೇಕು. ಇಲ್ಲಿ ಫಸ್ಟಾಗಿ ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಫೀಮೇಲ ಮೇಲ ಯಾವುದು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಇಮೇಲ್ ID-ನ ಕೇಳ್ತದೆ, ನಿಮ್ಮ ಇಮೇಲ್ ID-ನ ಹಾಕ್ಕೊಳ್ಳಿ. ಅದಾದಮೇಲೆ ಮೊಬೈಲ್ ನಂಬರ್ ಕೇಳ್ತದೆ, ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ಸ್ಟಾರ್ ಮಾರ್ಕ್ ಇರೋದು ಇಂಪಾರ್ಟೆಂಟ್ ಆಗಿರುತ್ತೆ, ಅದು ಫಿಲ್ ಹಾಕಲೇಬೇಕು. ಮತ್ತು ಅದೇ ಇಮೇಲ್ ID-ಗೆ ಅಲ್ಲಿ ಸ್ಟಾರ್ ಮಾರ್ಕ್ ಇಲ್ಲ ಅಂತ ಅಂದ್ಬಿಟ್ಟು ನೀವು ಹಾಕದೇ ಇದ್ಬಿಡಿ, ಇಮೇಲ್ ID-ನ ಕರೆಕ್ಟಾಗಿ ಹಾಕ್ಕೊಂಡು ಸಲ್ಲಿಸಿ ಅಂತಿದ್ದಿಲ್ಲ, ಸಲ್ಲಿಸಿ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಒಂದು OTP, ಏನು ಮೊಬೈಲ್ ನಂಬರ್ ಎಲ್ಲ ಎಂಟರ್ ಮಾಡಿದ್ದಿಲ್ಲ ಆ ನಂಬರ್ಗೆ ಒಂದು OTP ಹೋಗುತ್ತೆ, 4 ನಂಬರ್ ಅಂತ OTP. ಆ OTP-ನ ಇಲ್ಲಿ ಎಂಟರ್ನ ಮಾಡಬೇಕಾಗತ್ತೆ. ಎಂಟರ್ ಮಾಡಿ ಇಲ್ಲಿ ಸಲ್ಲಿಸಿ ಅಂತ ಇದ್ದಿಲ್ಲ, ಸಲ್ಲಿಸಿ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಆ ಇಮೇಲ್ ID-ನ ಮೊಬೈಲ್ ನಂಬರ್ ಕರೆಕ್ಟಾಗಿ ಹಾಕ್ಕೊಂಡು ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಈ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಪಾಸ್ವರ್ಡ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದು ಕೂಡ ಈ ಕಡೆ ಎಕ್ಸಾಂಪಲಲ್ಲಿ ಕೊಡಲಾಗಿದೆ. ಯಾವ ರೀತಿ ಅಂತಂದರೆ ನಿಮ್ಮ ಪಾಸ್ವರ್ಡಲ್ಲಿ 8 ನಂಬರ್ಸ್ಗಿಂತ ಜಾಸ್ತಿ ಇರಬೇಕಾಗತ್ತೆ. ಅದರಲ್ಲಿ ಕ್ಯಾಪಿಟಲ್ ಲೆಟರ್ಸು, ಸ್ಮಾಲ್ ಲೆಟರ್ಸು, ನಂಬರ್ಸು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇಷ್ಟು ಮಿಕ್ಸ್ ಆಗಿ ಒಂದು ಪಾಸ್ವರ್ಡ್ನ ಮಾಡ್ಕೋಬೇಕಾಗತ್ತೆ. ಪಾಸ್ವರ್ಡ್ನ ನ್ಯೂ ಪಾಸ್ವರ್ಡ್ನ ಹಾಕ್ಕೊಂಡು ನಾನು ಎಕ್ಸಾಂಪಲ್ ಬೇಕಾದ್ರೆ ಇಲ್ಲಿ ಸೈಡಲ್ಲಿ ನಿಮಗೆ ನೋಡ್ತಾ ಇರ್ಬೋದು, ಈ ಥರ ಇರುತ್ತೆ. ಇಲ್ಲಿ ನೋಡ್ತಾ ಇರೋದಲ್ಲ ಕನ್ಫರ್ಮ್ ಪಾಸ್ವರ್ಡ್ ಮೇಲೆ ಏನು ನ್ಯೂ ಪಾಸ್ವರ್ಡ್ ಕ್ರಿಯೇಟ್ ಮಾಡೋದಲ್ಲ ಅದೇ ಪಾಸ್ವರ್ಡ್ನ ಕನ್ಫರ್ಮ್ ಪಾಸ್ವರ್ಡಲ್ಲೂ ಸೇಮ್ ಅದನ್ನೇ ಟೈಪ್ ಮಾಡಿಕೊಂಡು ಅದಾದಮೇಲೆ ಕೆಳಗಡೆ ಸಲ್ಲಿಸಿ ಅಂತ ನೋಡ್ತಾ ಇರೋದಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟು ನೋಡ್ತಾ ಇಲ್ಲ ಧನ್ಯವಾದಗಳು, ನಿಮ್ಮ ಖಾತೆಯನ್ನು SSPಯಲ್ಲಿ ಯಶಸ್ವಿಯಾಗಿ ಸೂಚಿಸಲಾಗಿದೆ. ನಿಮ್ಮ ನೋಂದಣಿ ಸಂಖ್ಯೆಯನ್ನು ನಿಮ್ಮ ನೋಂದಾಯಿತ ಮೊಬೈಲ್ ನಂಬರ್ಗೆ ಏನು ಸಂಖ್ಯೆಗೆ ರವಾನಿಸಲಾಗಿದೆ. ನಿಮ್ಮ SSP ನಂಬರ್ನ ಏನು ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಿದ್ದಲ್ಲ ಆ ನಂಬರ್ಗೆ ಕಳಿಸಲಾಗಿರುತ್ತೆ. ಹೋಗಿ ಚೆಕ್ ಮಾಡ್ಬೋದು, ಅದರಲ್ಲಿ SSP ನಂಬರ್ ಇರುತ್ತೆ, ಅದು ತೊಗೋಬೋದು, ಅದನ್ನು ತೊಗೋಬೇಕಾಗತ್ತೆ. ಅದನ್ನು ಹಾಕಿ ಲಾಗಿನ್ ಆಗಬೇಕು. SSP ನಂಬರ್ನ ಬಂತು ಮೊಬೈಲ್ ನಂಬರ್ಗೆ, ಪಾಸ್ವರ್ಡ್ನ ನೀವೇ ಕ್ರಿಯೇಟ್ ಮಾಡಿದ್ದೀರಾ, ಎರಡು ಒಂದೇ ಕಡೆ ಒಂದು ಕಡೆ ನೋಟ್ ಮಾಡಿಟ್ಕೊಬಿಡಿ. ಅದಾದಮೇಲೆ ಇಲ್ಲಿ ಬಂದ ಮೇನ್ ಪೇಜ್ಗೆ ಅಕೌಂಟ್ನ ಕ್ರಿಯೇಟ್ ಮಾಡೋದು ನೋಡಿದ್ರೆ ಇವಾಗ ಲಾಗಿನ್ ಆಗಬೇಕು ಅಂದರೆ ಮತ್ತೆ ಮೇನ್ ಪೇಜಿಗೆ ಬಂದಿದ್ದೀವಿ. ಇಲ್ಲಿ 1 to 10 ಒಳಗಡೆ ಆದ ಗ್ರೀನ್ ಕಲರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಫಸ್ಟ್ PU, ಸೆಕೆಂಡ್ PU, ಡಿಗ್ರಿ ಆದ ಇಲ್ಲಿ ಸೆಕೆಂಡ್ ಒನ್ ನೋಡ್ತಾ ಇದೆ, ಈ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಈ ಲಾಗಿನ್ ಪೇಜಲ್ಲಿ ನಿಮ್ಮ ಸ್ಟೂಡೆಂಟ್ SSP ನಂಬರ್, ಏನು ನಿಮ್ಮ ಮೊಬೈಲ್ಗೆ ನಂಬರ್ಗೆ ಬಂದಿತ್ತಲ್ಲ SSP ನಂಬರ್, ಆ SSP ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. SSP ನಂಬರ್ನ ಎಂಟರ್ ಮಾಡಿಕೊಂಡು ಇಲ್ಲಿ ನಿಮ್ಮ ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡ್ಕೊಂಡ್ರಲ್ಲ ನೀವು, ಆ ಪಾಸ್ವರ್ಡು ಮತ್ತು ಈ SSP ನಂಬರ್ ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡಿದೆ. ನೋಟ್ ಮಾಡ್ಕೊಂಡಿದೆ ಅಂತಂದ್ರೆ ಪಾಸ್ವರ್ಡ್ನ ಇಲ್ಲಿ ಹಾಕ್ಕೊಂಡು ಇಲ್ಲಿ ಕ್ಯಾಪ್ಚರ್ ಕೋಡ್, ಏನು ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದೆಯಲ್ಲ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡ್ಕೊಂಡು ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತದಿಲ್ಲ ಕೆಳಗಡೆ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನಿಮ್ಮ ಅಕೌಂಟಿಗೆ ಲಾಗಿನ್ ಆಗುತ್ತೆ. ನಿಮ್ಮ SSP ಮೇಲೆ ನೋಡ್ಬೋದು, ನಿಮ್ಮ ಸ್ಟೂಡೆಂಟ್ ನೇಮ್ ಆಗಿರ್ಬೋದು, SSP ನಂಬರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಮೇಲೆ ತೋರಿಸ್ತಾ ಇರುತ್ತೆ ಇಲ್ಲಿ ಕೆಳಗಡೆ. ಇವಾಗ ಈ ಥರ ಓಪನ್ ಆದಮೇಲೆ ಫಸ್ಟು ನೀವು ಸ್ಟಾರ್ಟಿಂಗ್ ಮಾಡಬೇಕಾಗಿರೋದು KYC-ನ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಇಲ್ಲಿ ಮೇಲೆ ನೋಡ್ತಾ ಇದ್ದಲ್ಲ KYC ಅಂತ ಇದೆ, KYC ಮೇಲೆ ಕ್ಲಿಕ್ನ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ KYC ನೀಟ್ ಟು ಬಿ ಡನ್ ಟು ಕ್ಯಾಪ್ಚರ್ ಯುವರ್ ಫೋಟೋಗ್ರಾಫ್ ಅಂತ ತೋರಿಸ್ತಾ ಇದೆ. ನಿಮ್ಮ ಆಧಾರ್ ಕಾರ್ಡಲ್ಲಿದ್ದಂಥ ಫೋಟೋ
KYC ಆಗಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇಲ್ಲ ಈ KYC ಸರ್ವಿಸ್ ಅಂತ ಓಪನ್ ಆಗಿದೆ. ಈ KYC ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ KYC ಸರ್ವಿಸ್ ಓಪನ್ ಆಗಿದೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್, ಯಾವ ಸ್ಟೂಡೆಂಟ್ ಇರ್ತಾರ ಸ್ಟೂಡೆಂಟ್ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಳ್ಳಿ. ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಅಂತ ಇದೆಯಲ್ಲ ನನ್ನ ಆಧಾರ್ ಮಾಹಿತಿ ಅಂತ, ಈ ಕ್ಯಾಪ್ಚರ್ ಕೋಡ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆದಮೇಲೆ ಕೆಳಗಡೆ ಬಂದರೆ OTP ಅಂತ ಕಾಣ್ತಿದ್ದಿಲ್ಲ, OTP ಕ್ಯಾಪ್ಚರ್ ಕೋಡ್ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಜನರೇಟ್ OTP ಅಂತ ತೋರಿಸುತ್ತೆ. ಆದಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದು OTP ಸಕ್ಸಸ್ಫುಲ್ ಆಗಿ ಸೆಂಡ್ ಆಗಿದೆ ಅಂತ ಮೆಸೇಜ್ ತೋರಿಸುತ್ತೆ. ಓಕೆ ಅಂತ ಕೊಡಿ. ಅದಾದಮೇಲೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ಗೆ ಏನು OTP ಬಂದಿರುತ್ತಲ್ಲ 6 ನಂಬರ್ಸ್ ಅಂತ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಎಂಟರ್ ಆದಮೇಲೆ ಇಲ್ಲಿ ಲಾಸ್ಟಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಫೋಟೋ ಏನಿರುತ್ತಲ್ಲ ಫೋಟೋ ಈ ಥರ ಪೀಚ್ ಆಗಿ ಬರುತ್ತೆ. ನೋಡ್ತಾ ಇಲ್ಲ ಫೋಟೋ ಇಲ್ಲಿ ಡಿಸ್ಪ್ಲೇ ಆಗಿರೋ ಫೋಟೋ ಕರೆಕ್ಟಾಗಿದೆ ಅಂದ್ಬಿಟ್ಟು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ. ಆಮೇಲೆ ಸೇವ್ ಅಂತ ಇದೆಯಲ್ಲ ಕೆಳಗಡೆ ಸೇವ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಸೇವ್ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ತೋರಿಸ್ತಾ ಇದೆ. ಓಕೆ ಅಂತ ಕೊಡಿ. ಓಕೆ ಆದಮೇಲೆ ನೀವು KYC ಕಂಪ್ಲೀಟೆಡ್ ಆಯ್ತು. ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಹೋಮ್ ಪಕ್ಕದಲ್ಲೇ ಇದೆ. ನೀವು SLC ಒಳಗಡೆ ಆಗಿದ್ದರೆ ಅಂಥ ಸ್ಟೂಡೆಂಟರಿಗೆ ಪ್ರೀ ಮೆಟ್ರಿಕ್ ಅಂತ ಇರುತ್ತೆ. ಇಲ್ಲಿ 10th ಆದಮೇಲೆ ಅಂಥವ್ರಿಗೆ ಪೋಸ್ಟ್ ಮೆಟ್ರಿಕ್ ಅಂತ ತೋರಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಟೋಟಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಟೋಟಲ್ ಆಗಿ 5 ಸ್ಟೆಪ್ಪು ಓಪನ್ ಆಗಿದೆ. ಈ 5 ಸ್ಟೆಪ್ನು ಕೂಡ ನೀವು ಫಿನಿಶ್ ಮಾಡಬೇಕಾಗತ್ತೆ, ಕಂಪ್ಲೀಟ್ ಮಾಡಬೇಕಾಗತ್ತೆ. ಫಾರಮ್ನ ಫಿಲ್ ಮಾಡಬೇಕಾಗತ್ತೆ. ಈ 5 ಸ್ಟೆಪ್ಪು ಫಾರ್ಮು ಫಿಲ್ ಮಾಡಬೇಕಾಗತ್ತೆ. ಫಸ್ಟ್ ಸ್ಟೆಪ್ ಮೇಲೆ ಅಪ್ಲೈ ಅಂತ ಇದೆಯಲ್ಲ ರೆಡ್ ಕಲರ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ ಇದು ಓಪನ್ ಆಗುತ್ತೆ. ಇಲ್ಲಿ ನೀವು ಕರೆಕ್ಟಾಗಿ ಡೀಟೇಲ್ಸ್ನ ಕೊಡಬೇಕಾಗತ್ತೆ. ತಪ್ಪು ಮಾಹಿತಿ ಕೊಟ್ಟರೆ ರಿಜೆಕ್ಟ್ ಆಗುತ್ತೆ ಫಾರ್ಮು ಅಂತ ಅಂದ್ಬಿಟ್ಟು ನೋಟಲ್ಲಿ ದೊಡ್ಡದಾಗಿ ಕೊಟ್ಟಿರ್ತಾರೆ ಮೇಲ್ಗಡೆ. ಇದಾದಮೇಲೆ ಫಸ್ಟಾಗಿ ಬಂದರೆ ಇಲ್ಲಿ ನಿಮ್ಮ SLC 10ನೇ ತರಗತಿ ವಿವರಗಳನ್ನು ನಮೂದಿಸಿ ಅಂತ ತೋರಿಸಲಾಗಿದೆ. ನಿಮ್ಮ ಬೋರ್ಡ್ ಯಾವುದು 10th ಸ್ಟ್ಯಾಂಡರ್ಡ್ ಬೋರ್ಡ್ ಯಾವುದು ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಟೇಟ್ ಆಗಿದೆ ಅಂದರೆ SLC ಅಂತ ಸೆಲೆಕ್ಟ್ ಮಾಡ್ಕೊಂಡು, ನೀವು CBSE ಆಗಿದೆ ICIC ಆಗಿದೆ ನಿಮ್ಮ ಬೋರ್ಡ್ ಯಾವುದು ಅಂತ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಆದಮೇಲೆ ನಾನು SLC ಅಂತ ಹಾಕ್ಕೊಂಡಿದ್ದೇನೆ. ರಿಜಿಸ್ಟ್ರೇಷನ್ ನಂಬರ್ನ ಕೇಳ್ತಾ ಇದೆ. ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಂಡು ಇಲ್ಲಿ ಪಕ್ಕದಲ್ಲಿ ಗೆಟ್ ಡೇಟ್ ಅಂತ ಇದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ತಾಯಿದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ಏನು SLC ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ಹೆಸರಾಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಇದು ಫಾಲೋಯಿಂಗ್ ಡೀಟೇಲ್ಸ್ ಆದ ಕರೆಕ್ಟಾ ಅಂತ ಸಬ್ಮಿಟೆಡ್ ಅಯ್ಯೋ ಅಂತ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನೋಡ್ತಾ ಇದ್ಬೋದು ಡೀಟೇಲ್ ಎಲ್ಲ ಪೀಚಾಗಿ ಬಂದಿದೆ. SLC ಮಾರ್ಕ್ಸ್ ಕಾರ್ಡಲ್ಲಿದೆ ಅಂತ ನಿಮ್ಮ ಹೆಸರಾಗಿರ್ಬೋದು, ಪಾಸ್ ಆಗಿರೋ ವರ್ಷ ಮತ್ತು ಏನು ನಿಮ್ಮ ಡೇಟ್ ಆಫ್ ಬರ್ತು ಎಲ್ಲ ಕರೆಕ್ಟಾಗಿದೆ ಅಂತ ಅಂದಾಗ ಇಲ್ಲಿ ಡಿಸ್ಪ್ಲೇಡ್ ಆದ ಕರೆಕ್ಟ್ ಅಂತ ಕೇಳ್ತಾ ಇದೆ. ಡೀಟೇಲ್ಸ್ ಆದ ಕರೆಕ್ಟ್ ಅಂತ ಎಸ್ ಆರ್ ನೋ ಅಂತ ಆಪ್ಷನ್ ಇದೆ. ಎಸ್ ಅಂತ ಕೊಡಬೇಕಾಗತ್ತೆ. ಎಸ್ ಅಂತ ಕೊಟ್ಟರೆ ನೋಡ್ತಾ ಇರ್ಬೋದು ಇಲ್ಲಿ ಕೆಳಗಡೆ ನೆಕ್ಸ್ಟ್ ಆಪ್ಷನ್ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಓಪನ್ ಆಗಿದೆ. ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ. ಎಸ್ ಅಂತ ಕೊಟ್ಟಾಗ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಬಂದಿದೆ. ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಡೀಟೇಲ್ಸ್ ಏನೆಲ್ಲ ಡೀಟೇಲ್ಸ್ SLC ಡೀಟೇಲ್ಸ್ ಎಲ್ಲ ಇರುತ್ತಲ್ಲ ಸೇವ್ ಆಗಿಬಿಡುತ್ತೆ. ಮತ್ತು ಇನ್ನೊಂದ್ಸಲ ನೀವು ಎಂಟರ್ ಮಾಡಬೇಕು ಅನ್ನೋ ಆಪ್ಷನ್ ಇದಿರೋದಿಲ್ಲ. ನೋಡ್ತಾ ಇರ್ಬೋದು ಡೇಟಾ ಸೇವ್ಡ್ ಅಂತ ಬಂದಿದೆ. ಮತ್ತು ನೆಕ್ಸ್ಟ್ ನಿಮಗೆ SLC ಡೀಟೇಲ್ಸ್ ಕೇಳಲ್ಲ. ಒಂದ್ಸಲಿ ಸೇವ್ ಆಯಿತು ಅಂದರೆ ಮುಗಿತಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದರೆ ನಿಮ್ಮ ಆದಾಯದ ವಿವರಗಳು ಜಾತಿ ಮತ್ತು ಆದಾಯ ವಿವರಗಳನ್ನ ಕೊಡಬೇಕಾಗುತ್ತೆ. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ಕೊಡಬೇಕಿಲ್ಲಿ. ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ ಅಂದರೆ ಎಸ್ ಅಂತ ಹಾಕಿ. ಕ್ಯಾಸ್ಟ್ ಇನ್ಕಮ್ ಇದೆ ಎಸ್ ಅಂತ ಕೊಡಬೇಕಾಗುತ್ತೆ. ಎಸ್ ಅಂತ ಕೊಟ್ಟಾದಮೇಲೆ ಕೆಳಗಡೆ ನೆಕ್ಸ್ಟ್ ಆಪ್ಷನ್ ಓಪನ್ ಆಗಿದೆ. ನಿಮ್ಮ ರಿಲಿಜನ್ ಓಪನ್ ಆಗಿದೆ. ಯಾವ ಧರ್ಮಕ್ಕೆ ಜಾಯ್ನ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು ನಿಮ್ಮ ಧರ್ಮನ ಆದಮೇಲೆ ಸೆಲೆಕ್ಟ್ ಇದೆಯಲ್ಲ ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಒಂದಷ್ಟು ಲಿಸ್ಟ್ ತೋರಿಸುತ್ತೆ. ಹಿಂದಿನೋ ಮುಸ್ಲಿಮೋ ಕ್ರೈಸ್ತನೋ ಯಾವುದೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್, ನಿಮ್ಮ ಹತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರುತ್ತಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಇರೋ ನಂಬರ್ RD ನಂಬರ್ನ ಹಾಕೋಬೇಕಾಗತ್ತೆ. RD ನಂಬರ್ನ ಎಂಟರ್ನ ಮಾಡ್ಕೊಳ್ಳಿ. ಕ್ಲೀನಾಗಿ ಕರೆಕ್ಟಾಗಿ ಹಾಕಾಗುತ್ತೆ. RD ನಂಬರ್ನ ಹಾಕ್ಕೊಂಡು ಕೆಳಗಡೆ ಇನ್ಕಮ್ ಸರ್ಟಿಫಿಕೇಟ್ನ ಕೇಳ್ತಾ ಇದೆ. ಫಸ್ಟ್ ಒಂದು ಜಾತಿ ಪ್ರಮಾಣ ಪತ್ರ ಸಂಖ್ಯೆ RD ನಂಬರ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ಆದಾಯ ಪ್ರಮಾಣ ಪತ್ರದ ಸಂಖ್ಯೆ RD ನಂಬರ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಕರೆಕ್ಟಾಗಿ ಹಾಕೋಬೇಕಾಗತ್ತೆ. ಮತ್ತು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ 5 ವರ್ಷಕ್ಕೊಂದ್ಸಲ ಅಪ್ಡೇಟ್ ಆಗಲೇಬೇಕಾಗತ್ತೆ. ಹಳೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆದರೆ ತೋರಿಸೋದಿಲ್ಲ, ಅದು ತೊಗೊಳೋದು ಇಲ್ಲ. 5 ವರ್ಷಕ್ಕೊಂದ್ಸಲ ರಿನ್ಯೂವಲ್ ಆಗಲೇಬೇಕಾಗತ್ತೆ ಕ್ಯಾಸ್ಟ್ ಇನ್ಕಮ್ಮು. ಅದೇ ನೀವು SC ST ಅಂತ ಆದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಪರ್ಮನೆಂಟ್ ಒಂದೇ ಇರುತ್ತೆ. ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಮಾತ್ರ 5 ವರ್ಷಕ್ಕೊಂದ್ಸಲ ಅಪ್ಡೇಟ್ ಮಾಡಬೇಕಾಗತ್ತೆ. ಅದಾದಮೇಲೆ ಚೆಕ್ ಅಂತಿತ್ತಲ್ಲ ಚೆಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಡೀಟೇಲ್ ಪೂರ್ತಿ ನಿಮ್ಮ ಕ್ಯಾಸ್ಟ್ ಇನ್ಕಮಲ್ಲಿ ಏನೆಲ್ಲ ನಿಮ್ಮ ಹೆಸರಾಗಿರ್ಬೋದು, ಯಾವ ಕ್ಯಾಟಗರಿ, ನಿಮಗೆ ಎಷ್ಟು ಇನ್ಕಮ್ ಇದೆ, ಪ್ರತಿಯೊಂದು ಅದರಲ್ಲಿ ಏನೆಲ್ಲ ಇರುತ್ತಲ್ಲ ಅದೆಲ್ಲ ಪೂರ್ತಿ ಡೀಟೇಲ್ ಇಲ್ಲಿ ಶೋ ಆಗುತ್ತೆ. ನಿಮ್ಮ ಜಾತಿಯಿಂದ ಸಬ್ ಕ್ಯಾಸ್ಟು ಎಷ್ಟು ಅಮೌಂಟು ಇನ್ಕಮ್ ಎಷ್ಟಿದೆ ಪ್ರತಿಯೊಂದು ಕೂಡ ಇಲ್ಲಿ ತೋರಿಸುತ್ತೆ. ಅವತ್ತು ನಿಮ್ಮ ಹೆಸರಾಗಿರ್ಬೋದು ಪ್ರತಿಯೊಂದು ತೋರಿಸುತ್ತೆ. ಓಕೆ ಇದೆಲ್ಲ ಡೀಟೇಲ್ ಎಲ್ಲ ಚೆಕ್ ಮಾಡಿಕೊಂಡು ಕೆಳಗಡೆ ಬಂದರೆ ಇಲ್ಲೂ ಕೂಡ ಲಾಸ್ಟಲ್ಲಿ ಡಿಸ್ಪ್ಲೇ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾ ಇದೆ. ಲಾಸ್ಟಲ್ಲಿ ನೋಡ್ತಾ ಇರ್ಬೋದು ಡಿಸ್ಪ್ಲೇ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತ ಎಸ್ ಆರ್ ನೋ ಅಂತ ಆಪ್ಷನ್ ಇದೆ. ಎಸ್ ಅಂತ ಕೊಡಿ. ಎಲ್ಲ ಚೆಕ್ ಮಾಡಿಕೊಂಡು ಎಸ್ ಅಂತ ಕೊಟ್ಟಾದಮೇಲೆ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಇದಿಲ್ಲ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ.
ಕ್ಲಿಕ್ ಆಗಿದ ತಕ್ಷಣ ಈ ಡೀಟೇಲು ಕೂಡ ಸೇವ್ ಆಗುತ್ತೆ. ನೋಡ್ತಾ ಇರ್ಬೋದು, ಈ ಡೀಟೇಲ್ ಎಲ್ಲ ಕರೆಕ್ಟ್ ಅಂತ ಕೇಳುತ್ತೆ. ನಿಮ್ಮ ಕ್ಯಾಸ್ಟು ಇನ್ಕಮಲ್ಲೂ ಅಷ್ಟೇ ಸೇಮ್ ಟು ಸೇಮ್ ಇರಬೇಕು. ನಿಮ್ಮ ಹೆಸರು ರಾಂಗ್ ಇದ್ದು ಕೂಡ ತೊಗೊಳೋದಿಲ್ಲ. ಒಂದು ಮಿಸ್ಟೇಕ್ ಇದ್ದು, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದು, ಒಂದು ಸ್ಪೆಲ್ಲಿಂಗ್ ಎಕ್ಸ್ಟ್ರಾ ಇದ್ದು ಕೂಡ ತೊಗೊಳಲ್ಲ. ಕರೆಕ್ಟಾಗಿರಬೇಕಾಗತ್ತೆ. ನೋಡ್ತಾ ಇರ್ಬೋದು, ಸೇವ್ಡು ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು, ಓಕೆ ಅಂತ ಕೊಡಬೇಕಾಗತ್ತೆ. ಇಷ್ಟು ಸೇವ್ ಆಯಿತು. ಕ್ಯಾಸ್ಟ್ ಇನ್ಕಮ್ ಎಲ್ಲ ಆಯ್ತಲ್ವ. ಇವಾಗ ನೆಕ್ಸ್ಟ್ ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ಡಿಸಬಿಲಿಟಿ ಡೀಟೇಲ್ಸ್ ಕೇಳ್ತಾ ಇದೆ. ವಿಕಲಚೇತನ ವಿವರಗಳಂತ ಕೇಳ್ತಾರೆ. ನಿಮಗೇನೋ ಡಿಸಬಿಲಿಟಿ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ಇಲ್ಲ ಅಂತ ಕೊಟ್ಟು ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಇದ್ದಿಲ್ಲ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಡಿಸಬಿಲಿಟಿ ಡೀಟೇಲ್ಸು ಸೇವ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದರೆ ವೈಯಕ್ತಿಕ ವಿವರಗಳನ್ನ ಅಂದರೆ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗತ್ತೆ. ಆಲ್ರೆಡಿ ಇಲ್ಲಿ ನಿಮ್ಮ ಸ್ಟೂಡೆಂಟ್ ನೇಮು ಮತ್ತು ನಿಮ್ಮ ಜೆಂಡರು ಮತ್ತು ಮೊಬೈಲ್ ನಂಬರ್, ಇಮೇಲ್ ID ಇಷ್ಟು ಕೂಡ ಮೇಲೆ ಶೋ ಆಗ್ತಾಯಿದೆ. ಮೊದಲೇ ನೀವು ರಿಜಿಸ್ಟರ್ ಆಗೋ ಟೈಮಲ್ಲಿ ಇದೆಲ್ಲ ಕೊಟ್ಟಿದ್ದೆ. ಇವಾಗ ಜಸ್ಟ್ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಡಿಸ್ಟಿಕ್ ಯಾವುದು, ನಿಮ್ಮ ತಾಲೂಕು ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನಿಮ್ಮ ಅಸೆಂಬ್ಲಿ ಯಾವ್ದು ಬರುತ್ತೆ, ನಿಮ್ಮ ತಾಲೂಕಿಗೆ ಯಾವ ಅಸೆಂಬ್ಲಿ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಪಿನ್ ಕೋಡ್ನ ಹಾಕ್ಕೊಳ್ಳಿ. ಆಮೇಲೆ ಆಧಾರ್ ಕಾರ್ಡಲ್ಲಿರುವಂಥ ಅಡ್ರೆಸ್ಸು ಇಲ್ಲಿ ಬಂದಿರುತ್ತೆ. ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಪರ್ಮನೆಂಟ್ ಅಡ್ರೆಸ್ ಇಲ್ಲಿ ಶೋ ಆಗ್ತಾ ಇರುತ್ತೆ. ನೋಡೋದಲ್ಲ. ಇಷ್ಟ ಆದಮೇಲೆ ಕೆಳಗಡೆ ಹಾದಿಯು ಡೊಮೆಸಿಲ್ ಆಫ್ ಕರ್ನಾಟಕ ಅಂತ ಕೇಳ್ತಾರೆ. ನೀವು ಕರ್ನಾಟಕದ ರಾಜ್ಯದ ನಿವಾಸಿ ಅಂತ ಕೇಳ್ತಾ ಇದೆ. ಹೌದು ಅಂತ ಕೊಡಿ, ಎಸ್ ಅಂತ ಕೊಡಿ. ಎಸ್ ಅಂತ ಸೆಲೆಕ್ಟ್ ಆದಮೇಲೆ ಕೆಳಗಡೆ ಬಂದು ನೆಕ್ಸ್ಟ್ ಒಂದು ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಿದ್ದೀರಾ ಅಂತ ಕೇಳ್ತಾ ಇದೆ. ಎಸ್ ಅಂತ ಕೊಡಬೇಕಾಗತ್ತೆ. ಎಸ್ ಅಂತ ಕೊಟ್ಟಾದಮೇಲೆ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಇದೆಯಲ್ಲ, ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ನೋಡೋದಲ್ಲ. ಇಷ್ಟು ಫಿನಿಷ್ ಮಾಡಿದ್ರೆ ಫಸ್ಟ್ ಸ್ಟೆಪ್ ಕಂಪ್ಲೀಟೆಡ್ ಆಗಿ ಸೇವ್ ಆಯಿತು ಅಂತ ಅರ್ಥ. ಇಷ್ಟಾದಮೇಲೆ ಕೆಳಗಡೆ ಆಪ್ಷನ್ಸ್ ಇನ್ನಿಲ್ಲ, ಮುಗೀತು ಇಲ್ಲಿಗೆ. ಇನ್ನು ವಾಪಸ್ ಮೇಲೆ ಹೋಗ್ಬೇಕು. ಇವಾಗ ನೋಡ್ತಾ ಇದ್ದಲ್ಲ, ಇದಿಷ್ಟು ಸೇವ್ ಆಗಿದೆ. ಏನೂ ಕೂಡ ಇನ್ನೂ ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಈ ಕಡೆ ನೋಡ್ತಾ ಇಲ್ಲ, ಮೇಲ್ಗಡೆ ಗ್ರೀನ್ ಬಟನಲ್ಲಿ ಕಾಣ್ತಾ ಇದೆ. ಮೇಲೆ ನೆಕ್ಸ್ಟ್ ಅನ್ನೋದು ಗ್ರೀನ್ ಬಟನ್ ಇದೆ. ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲೇ ನೋಡಿ, ಫಸ್ಟ್ ವಾಪಸ್ ಹೋದರೆ ನಾವು ಅಪ್ಲೈ ಫಾರ್ಗೆ ಹೋದರೆ ಇಲ್ಲಿ ನೋಡ್ತಾ ಇದ್ದಲ್ಲ, ಫಸ್ಟ್ ಒಂದು ಗ್ರೀನ್ ಬಂದಿದೆ, ಸೆಕೆಂಡ್ ಒಂದು ಆರೆಂಜ್ ಕಲರ್ ಇದೆ, ರೆಡ್ ಕಲರ್ ಇಲ್ಲ, ಆರೆಂಜ್ ಕಲರ್ ಇದೆ. ಇವಾಗ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಫಸ್ಟ್ ಸ್ಟೆಪ್ಪು ಗ್ರೀನ್ ಬಟನ್ ಕಂಪ್ಲೀಟ್ ಆಗಿದೆ ಅಂತ. ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ಗ್ರೀನ್ ಎಲ್ಲೋ ಆರೆಂಜ್ ಇದೆಯಲ್ಲ, ಅದ್ರ ಮೇಲೆ ಸೆಕೆಂಡ್ ಸ್ಟೆಪ್ ಮೇಲೆ ಕ್ಲಿಕ್ನ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಬ್ಯಾಕು ಗ್ರೀನಲ್ಲಿದೆ, ರೆಡ್ ಬಂದು ನೆಕ್ಸ್ಟ್ ಆಪ್ಷನ್ನು ರೆಡ್ ಕಲರಲ್ಲಿ ತೋರಿಸ್ತಾ ಇದೆ ಮೇಲ್ಗಡೆ. ಇವಾಗ ಇಲ್ಲಿ ಬಂದು ನಿಮ್ಮ ಕಾಲೇಜು ಕೋರ್ಸ್ನ ವಿವರನ ಫಿಲ್ ಮಾಡಬೇಕಾಗತ್ತೆ. ಪ್ರೆಸೆಂಟಲ್ಲಿರೋವಂಥ ಕೋರ್ಸ್ ಯಾವುದು ನೀವು ತೊಗೊಂಡಿರೋದು ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ, ನೀವು ಔಟ್ಸೈಡಿಂದ ಕರ್ನಾಟಕ ಔಟ್ಸೈಡಲ್ಲಿ ನೀವು ಓದ್ತಾ ಇದ್ದೀರಾ, ಫಸ್ಟ್ ಒಂದು ಆಪ್ಷನ್ ಕೇಳ್ತಾ ಇದೆ, ಎಸ್ ಆರ್ ನೋ ಅಂತ. ಔಟ್ಸೈಡ್ ಕರ್ನಾಟಕ ಆದರೆ ನಿಮ್ಮ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ಅದಾದಮೇಲೆ ಫಸ್ಟು ಮತ್ತು ಸೆಕೆಂಡ್ PUC CBSE ICSE ಸಿಲೆಬಸಲ್ಲಿ ಓದ್ತಾ ಇದೆ ಅಂತ ಕೇಳ್ತಾರೆ. ಎಸ್ ಆರ್ ನೋ ಆಪ್ಷನ್ ಇದೆ. ನಿಮ್ಮ ಏನು ಓದ್ತಾ ಇದೆ ಅದ್ರ ಪ್ರಕಾರ ಕೊಡಬೇಕಾಗತ್ತೆ. ನಾನು ಇಲ್ಲ ನೋ ಅಂತ ಕೊಡ್ತಾ ಇದ್ದೀನಿ. ಫಸ್ಟ್ PU ನಾವು ಸ್ಟೇಟ್ ಓದ್ತಾ ಇರೋದ್ರಿಂದ, ಸೆಕೆಂಡ್ PU ಸ್ಟೇಟ್ ಓದ್ತಾ ಇರೋದ್ರಿಂದ ಎಸ್ ಅಂತ ಕೊಡ್ತಾ ಇದ್ದೀನಿ. ಸೆಕೆಂಡ್ PU ಎಸ್ ಅಂತ ಕೊಟ್ಟಾದ್ಮೇಲೆ ಇಲ್ಲಿ ಸ್ಯಾಟ್ ನಂಬರ್ನ ಕೇಳ್ತಾ ಇದೆ. ನಿಮ್ಮ ಸ್ಯಾಟ್ ನಂಬರು ಸೆಕೆಂಡ್ PUವರೆಗೂ ಸ್ಯಾಟ್ ನಂಬರ್ ಇರುತ್ತೆ. ಅದಾದಮೇಲೆ ನಿಮ್ಮ ಯೂನಿವರ್ಸಿಟಿ ನಂಬರ್ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಸ್ಯಾಟ್ ನಂಬರ್ನ ಕೇಳ್ತಾ ಇದೆ. ನಿಮ್ಮ ಸ್ಯಾಟ್ ನಂಬರ್ನ ಹಾಕ್ಕೋಬೇಕಾಗತ್ತೆ. ಸ್ಟೂಡೆಂಟ್ ಸ್ಯಾಟ್ ನಂಬರ್ನ ಹಾಕ್ಕೊಂಡು ಗೆಟ್ ಡೇಟಾ ಅಂತಂದರೆ ನಿಮ್ಮ ಡೀಟೇಲೆಲ್ಲ ಇಲ್ಲಿ ಕೂಡ ಶೋ ಆಗುತ್ತೆ. ನಿಮ್ಮ ಹತ್ರ ಸ್ಯಾಟ್ ನಂಬರ್ ಇಲ್ಲ ಅಂದರೆ ಕಾಲೇಜಲ್ಲಿ ಏನು ಕೇಳಿದ್ರೆ ಕೊಡ್ತಾರೆ, ಸ್ಯಾಟ್ ನಂಬರ್ ಕೊಡ್ತಾರೆ. ಹಾಕಿದ ತಕ್ಷಣ ನಿಮ್ಮ ಡೀಟೇಲ್ ಪೂರ್ತಿ ಓಪನ್ ಆಗುತ್ತೆ. ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಾ, ಏನು ಓದ್ತಾ ಇದ್ದೀರಾ, ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀರಾ, ಏನು ಸಿಲೆಬಸ್ ತೊಗೊಂಡಿದ್ದೀರಾ, ಯಾವ ಸಬ್ಜೆಕ್ಟ್ಸ್ ತೊಗೊಂಡಿದ್ದೀರಾ, ಏನು ಓದ್ತಾ ಪ್ರತಿಯೊಂದು ಕೂಡ ಇಲ್ಲಿ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು, ಪ್ರತಿಯೊಂದು ಓಪನ್ ಆಗಿದೆ. ಇಲ್ಲಿ ಯಾವ ರೀತಿ ಅಡ್ಮಿಷನ್ ಆಗಿದ್ದು, ಮೋಡ್ ಆಫ್ ಅಡ್ಮಿಷನ್ ಅಂತ ಕೇಳ್ತಾರೆ, ಅದು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಆದಮೇಲೆ ಇಷ್ಟು ಆದಮೇಲೆ ಕರೆಕ್ಟಾಗಿದೆ ಎಲ್ಲ ಚೆಕ್ ಮಾಡ್ಕೊಂಡು ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಡೀಟೇಲ್ ಎಲ್ಲ ಚೆಕ್ ಮಾಡ್ಕೊಂಡಾದ್ಮೇಲೆ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ. ನೋಡ್ತಾ ಇರ್ಬೋದು, ಇದು ಮೇಲೆಗಡೆ ಇದು ಸರಿಯಾಗಿ ಅರ್ಥ ಮಾಡ್ಕೊಂಡು ಇನ್ನು ಓಕೆ ಅಂತ ಕೊಡಬೇಕಾಗತ್ತೆ. ಇವಾಗ ಇದು ಡೀಟೇಲ್ ಎಲ್ಲ ಸೇವ್ ಆಗಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ಗ್ರೀನ್ ಇತ್ತಲ್ಲ, ಫಸ್ಟಲ್ಲಿ ರೆಡ್ ಇತ್ತು, ಇವಾಗ ಗ್ರೀನ್ ಆಗಿದೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಆಪ್ಷನ್ಗೆ ಹೋಯ್ತು. ಇವಾಗ ನೋಡ್ತಾ ಇರ್ಬೋದು, ಮತ್ತೆ ರೆಡ್ ಇದೆ, ಈ ಕಡೆ ಗ್ರೀನ್ ಇದೆ, ಈ ಸೈಡಲ್ಲಿ ರೆಡ್ ಇದೆ. ಇವಾಗ ಇಲ್ಲಿ ನೀವು ಮನೆಯಿಂದ ಓದ್ತಾ ಇರೋ ಇಲ್ಲಾಂದ್ರೆ ಹಾಸ್ಟೆಲಿಂದ ಓದ್ತಾ ಇರೋ ಅಂತ ಕೇಳ್ತಾನೆ. ಹೌದು ಅಂತ ಕೊಟ್ಟು ನಾನು ಸೇವ್ ಕೊಟ್ಟಿದ್ದೀನಿ. ಸೇವ್ ಕೊಟ್ಟಿದ ತಕ್ಷಣ ಅಪ್ಡೇಟ್ ಆಗಿದೆ, ಸೇವ್ ಸಕ್ಸಸ್ಫುಲ್ ಆಗಿದೆ. ನಾನು ವಸತಿ ನಿಲಯ ವಿವರಗಳ ಎಸ್ ಅಂತ ಕೊಟ್ಟು ಸೇವ್ ಮಾಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು, ಇಲ್ಲಿ ಈ ವರ್ಷದಿಂದ ಹೊಸದಾಗಿ ಅಪ್ಡೇಟ್ ಆಗಿದೆ ಅಂತ ಹೇಳೋದ್ನೆಲ್ಲ NSP ನಂಬರ್, ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು.
ಚೆಕ್ NSP ಒನ್ ಟೈಮ್ ರಿಜಿಸ್ಟ್ರೇಷನ್ OTR ನಂಬರ್ ಹಾಕಬೇಕು ಅಂತ ಕೇಳ್ತಾ ಇದೆ. ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದು ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಪೇಜನ್ನು ನೆಕ್ಸ್ಟ್ ಟ್ಯಾಬ್ ಓಪನ್ ಮಾಡ್ತಾ ನೋಡ್ತಾ ಇರ್ಬೋದು. ಇಲ್ಲಿ ನೆಕ್ಸ್ಟ್ ಟ್ಯಾಬಲ್ಲಿ ನಿಮ್ಮ ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಕೊಡಿ, NSP ಅಂತ ಹಾಕಿದ್ರೆ ಸಾಕು, ಈ ಥರ ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಇದು ಸೆಂಟ್ರಲ್ ಗೌರ್ಮೆಂಟಿಂದ ಸ್ಕಾಲರ್ಶಿಪ್ ಆಗಿದೆ. ಇದು NSP ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಆಗಿದೆ. ಇಲ್ಲಿ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ OTR ಲಾಗಿನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಥರ ಪೇಜ್ ಓಪನ್ ಆಗಿದೆ. ಇಲ್ಲಿ ಮೇಲ್ಗಡೆ ನೋಡ್ತಾ ಇದ್ದಲ್ಲ, ಇಲ್ಲಿ ಲಾಗಿನ್ ಅಂತ ಇದೆ, ರಿಜಿಸ್ಟ್ರೇಷನ್ ಅಂತ ಇದೆ. ನಾನು ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ನ ಮಾಡಿದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ಈ ಥರ ಟರ್ಮ್ ಆ್ಯಂಡ್ ಕಂಡೀಷನ್ ಎಲ್ಲ ಓಪನ್ ಆಗಿದೆ. ಬೇಕಾದ್ರೆ ನೀವು ಓದ್ಕೋಬೋದು. ಟೋಟಲ್ ಆಗಿ 4 ಸ್ಟೆಪ್ ಇದೆ. 4 ಸ್ಟೆಪ್ಪು ಫಿನಿಶ್ ಆದರೆ ನಿಮ್ಗೆ OTR ನಂಬರ್ ಬರುತ್ತೆ. ಕೆಳಗಡೆ ಐ ಅಗ್ರಿ ಅಂತ ಅಂದ್ಬಿಟ್ಟು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜು ಇಲ್ಲಿ ಓಪನ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಸ್ಟೆಪ್ ಬಂದು ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಅಂತ ಇದೆ. ನೆಕ್ಸ್ಟ್ ಸ್ಟೆಪ್ಪು ಫಸ್ಟ್ ನಂಬರ್ ಆಯಿತು, ಫಸ್ಟ್ ಸ್ಟೆಪ್ ಆಯಿತು. ಸೆಕೆಂಡ್ ಸ್ಟೆಪ್ಪು ನಿಮ್ಮ ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಹಾಕ್ಕೋಬೇಕಾಗತ್ತೆ. ಯಾವ ಮೊಬೈಲ್ ನಂಬರ್ SSP ಕೊಟ್ಟಿದ್ದು ಅದೇ ನಂಬರ್ನೇ ಕೂಡ ನೀವು ಇಲ್ಲಿ ಕೊಡ್ಬೋದಾಗಿರುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡಿ ಗೆಟ್ OTP ಅಂತ ಇದ್ದಿಲ್ಲ, ಗೆಟ್ OTP ಅಂತ ಕೊಟ್ಟರೆ ಇಲ್ಲಿ ನೋಡ್ತಾ ಇರ್ಬೋದು. OTP ಸೆಂಡ್ ಸಕ್ಸಸ್ಫುಲಿ ಅಂತ ಅಂದ್ಬಿಟ್ಟು ಮೆಸೇಜ್ ಇಲ್ಲಿ ತೋರಿಸ್ತಾ ಇದೆ ಮೇಲ್ಗಡೆ ನೋಡೋದಲ್ಲ. OTP ಹೋಗಿರುತ್ತೆ, ಒಂದು 6 ನಂಬರ್ಸ್ ಅಂತ OTPನ ಇಲ್ಲಿ ಎಂಟರ್ನ ಮಾಡಬೇಕಾಗತ್ತೆ. ಎಂಟರ್ OTP ಅಂತ ಇದ್ದಿಲ್ಲ. ಟೈಮ್ ಲಿಮಿಟ್ ಕೂಡ ಮೇಲೆ ಓಡ್ತಾ ಇರುತ್ತೆ. ಆ ಟೈಮ್ ಲಿಮಿಟ್ ಒಳಗಡೆ OTPನ ಎಂಟರ್ನ ಮಾಡಬೇಕು. ಎಂಟರ್ ಮಾಡಿ ಇಲ್ಲಿ ಕ್ಯಾಪ್ಚರ್ ಕೋಡ್ ನೋಡ್ತಾ ಇಲ್ಲ, ಸೇಮ್ ಅದೇ ಕ್ಯಾಪ್ಚರ್ ಕೋಡ್ ಇಲ್ಲಿಗೆ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ ಯಾವ ರೀತಿ ಇದೆಯೋ ಅದೇ ರೀತಿ ಹಾಕಿ ವೆರಿಫೈ ಅಂತಿದೆಯಲ್ಲ, ವೆರಿಫೈ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ OTP ವೆರಿಫೈ ಆಗುತ್ತೆ. ನಿಮ್ಮ ಮೊಬೈಲ್ ನಂಬರ್ ವೆರಿಫೈ ಆಗುತ್ತೆ. ನೋಡ್ತಾ ಇರ್ಬೋದು OTP ವೆರಿಫೈಡ್ ಸಕ್ಸಸ್ಫುಲಿ ಅಂದ್ಬಿಟ್ಟು ಮೇಲೆ ತೋರಿಸ್ತಾ ಇದೆ ಗ್ರೀನಲ್ಲಿ. ಇವಾಗ ಸೆಕೆಂಡ್ ಆಪ್ಷನ್ನು ಕಂಪ್ಲೀಟ್ ಆಯಿತು. ಇವಾಗ ಥರ್ಡ್ ಆಪ್ಷನ್ KYC ಕೇಳ್ತಾ ಇದೆ. KYCಯಲ್ಲಿ ಇಲ್ಲಿ ಸ್ಟೂಡೆಂಟ್ ಆಧಾರ್ ಕಾರ್ಡ್ನ ಕೇಳ್ತಾ ಇದೆ. ಇಲ್ಲಿ ಆಧಾರ್ ಕಾರ್ಡಲ್ಲಿ ಆಪ್ಷನಲ್ಲಿ 3 ಆಪ್ಷನ್ ಇದೆ. ಐ ಹ್ಯಾವ್ ಆಧಾರ್ ಕಾರ್ಡ್, ಐ ಡೋಂಟ್ ಹ್ಯಾವ್ ಆಧಾರ್ ಕಾರ್ಡ್, ಮತ್ತು ಐ ಹ್ಯಾವ್ ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಅಂತ ಇದೆ. ಐ ಡೋಂಟ್ ಹ್ಯಾವ್ ಆಧಾರ್ ಕಾರ್ಡ್ ನೋಡ್ತಾ ಇಲ್ಲ. ಇದು ಯಾವುದು ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ಐ ಹ್ಯಾವ್ ಆಧಾರ್ ಕಾರ್ಡ್ ಆಪ್ಷನ್ ಹಂಗೆ ಸೆಲೆಕ್ಟ್ ಆಗಿರಲಿ. ನಿಮ್ಮ ಆಧಾರ್ ಕಾರ್ಡ್ ಸ್ಟೂಡೆಂಟ್ ಆಧಾರ್ ಕಾರ್ಡ್ ಇರುತ್ತಲ್ಲ, ಸ್ಟೂಡೆಂಟ್ ಆಧಾರ್ ಕಾರ್ಡ್ ನಂಬರ್ನ ಇಲ್ಲ ಎಂಟರ್ ಮಾಡಿಕೊಂಡು ಜನರೇಟ್ OTP ಅಂತಿಲ್ಲ, ಗೆಟ್ OTP ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಕನ್ಸೆಂಟ್ ಕೇಳುತ್ತೆ. ಇಲ್ಲಿ ಕನ್ಸೆಂಟ್ ಎಲ್ಲ ಐ ಅಗ್ರಿ ಅಂತ, ಕನ್ಸೆಂಟ್ ಐ ಅಗ್ರಿ ಅಂತ ಕೊಡಬೇಕಾಗುತ್ತೆ. ಐ ಅಗ್ರಿ ಅಂತ ಕೊಟ್ಟಾಗ ನಿಮಗೊಂದು OTP ಹೋಗುತ್ತೆ. ಏನು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತಲ್ಲ, ಅದಕ್ಕೆ 6 ನಂಬರ್ಸ್ ಅಂತ OTP ಹೋಗುತ್ತೆ. OTP ಸೆಂಡ್ ಸಕ್ಸಸ್ಫುಲಿ ಅಂತ ಅಂದ್ಬಿಟ್ಟು ಮೆಸೇಜ್ ಕೂಡ ನೋಡ್ಬೋದು. ಇವಾಗ ಬಂದಂಥ OTPನ ಇಲ್ಲಿ ಹಾಕ್ಕೋಬೇಕಾಗತ್ತೆ. ಏನು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ ಬಂದಿರುತ್ತಲ್ಲ, OTPನ ಎಂಟರ್ ಮಾಡಿ ವೆರಿಫೈ ಅಂತ ಇದೆಯಲ್ಲ ಕೆಳಗಡೆ, ವೆರಿಫೈ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ವೆರಿಫೈ ಅಂತ ಕೊಟ್ಟಿದ ತಕ್ಷಣ ನಿಮಗೆ ನಿಮ್ಮ ಆಧಾರ್ ಕಾರ್ಡಲ್ಲಿರೋಂಥ ಡೀಟೇಲ್ ಎಲ್ಲ ಪೀಚಾಗಿ ಬರುತ್ತೆ. OTP ಹಾಕೊಂಡಾದ್ಮೇಲೆ ನೋಡ್ತಾ ಇರ್ಬೋದು ವೆರಿಫೈಡ್ ಸಕ್ಸಸ್ಫುಲಿ ಅಂತ OTP ವೆರಿಫೈ ಆಗಿದೆ. ಇವಾಗ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಡೀಟೇಲ್ಸ್ ಎಲ್ಲ ನೋಡ್ಬೋದಲ್ಲ. ಆ್ಯಸ್ ಪರ್ ಆಧಾರ್ ಕಾರ್ಡಲ್ಲಿ ಏನಿದೆಯಲ್ಲ, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಜೆಂಡರು ಮತ್ತು ನಿಮ್ಮ ಫೋಟೋ ಮತ್ತು ಅಡ್ರೆಸ್ ಕೂಡ ಸಮೇತ ನೀಟಾಗಿ ಬಂದಿರುತ್ತೆ ಇಲ್ಲಿ. ಇದಾದಮೇಲೆ ಕೆಳಗಡೆ ಎಂಟರ್ ದ ಡೀಟೇಲ್ಸ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ ಇಲ್ಲಿ. ಇವಾಗ ಒಂದ್ಸಲ ಎಲ್ಲ ನೀಟಾಗಿ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಟಲ್ಲೂ ಕೂಡ ನೋಡ್ತಾ ಇರ್ಬೋದು, ನೋಟಲ್ಲಿ ಕೂಡ ಡೀಟೇಲಾಗಿ ಕೊಡಲಾಗಿದೆ. ಇಲ್ಲಿ ಕೆಳಗಡೆ ಬಂದರೆ ಮದರ್ ನೇಮ್ ಕೇಳ್ತಾ ಇದೆ, ಫಾದರ್ ನೇಮು ಕೂಡ ಕೇಳ್ತಾ ಇದೆ. ಇಲ್ಲಿ ಇಬ್ಬರ ಹೆಸರನ್ನ ನೀವು ಟೈಪ್ನ ಮಾಡ್ಕೋಬೇಕಾಗತ್ತೆ. ಫಾದರ್ ನೇಮ್, ಮದರ್ ನೇಮ್ ಹಾಕ್ಕೊಂಡು ನೆಕ್ಸ್ಟ್ ಇಮೇಲ್ ID ಕೇಳ್ತಾರೆ. ನಿಮ್ಮ ಇಮೇಲ್ ID ಕೂಡ ಇಲ್ಲಿ ಕರೆಕ್ಟಾಗಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಇಮೇಲ್ ID ಹಾಕ್ಕೊಂಡು ಫಿನಿಶ್ ಅಂತ ಇದೆಯಲ್ಲ, ಫಿನಿಶ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ರೆಫರೆನ್ಸ್ ನಂಬರ್ ಬರುತ್ತೆ. ಜನರೇಟೆಡ್ ಸಕ್ಸಸ್ಫುಲಿ ಅಂತ ತೋರಿಸ್ತಾ ಇದೆ. ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಆಗಿದೆ. ಯು ಹ್ಯಾವ್ ಸಕ್ಸಸ್ಫುಲಿ ಜನರೇಟೆಡ್ ಯುವರ್ ರೆಫರೆನ್ಸ್ ನಂಬರ್ ನೋಡ್ತಾ ಇದ್ದಲ್ಲ. ಈ ರೆಫರೆನ್ಸ್ ನಂಬರ್ ಹಾಕ್ಕೊಂಡು ನೀವು ನೆಕ್ಸ್ಟ್ ಪ್ರೋಸೆಸ್ ಫಿನಿಶ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಫಿನಿಶ್ ಮಾಡಬೇಕು ಅಂದರೆ ಇದನ್ನು ನಿಮ್ಮ ಸಿಸ್ಟಮಲ್ಲಿ ಕ್ಯಾಮ್ರಾ ಇದ್ದರೆ ಆಗುತ್ತೆ. ವಿತೌಟ್ ಕ್ಯಾಮ್ರಾ ಅಂದಾಗ ನೀವು ಯಾವ ರೀತಿ ನಿಮ್ಮ ಮೊಬೈಲಲ್ಲೇ ಮಾಡೋದನ್ನ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ನಿಮ್ಮ ಮೊಬೈಲ್ಗಳಲ್ಲಿ 2 ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಯಾವ್ಯಾವುದಪ್ಪ ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು, ಪ್ಲೇಸ್ಟೋರಲ್ಲಿ ಸರ್ಚಲ್ಲಿ ಹೋಗ್ಬಿಟ್ಟು ಸರ್ಚ್ ಕೊಡಿ, NSP OTR ಅಂತ ಹಾಕೋಬೇಕಾಗತ್ತೆ. NSP OTR ಅಂತ ಅಂದಾಗ ಇದನ್ನು ನಿಮ್ಮ ಮೊಬೈಲಲ್ಲೇ ನಾನು ಇಷ್ಟು ಏನೆಲ್ಲ ತೋರಿಸೋನಲ್ಲ ಅದನ್ನು ನಿಮ್ಮ ಮೊಬೈಲಲ್ಲೇ ಕೂಡ ರಿಜಿಸ್ಟರ್ ಮಾಡ್ಕೋಬೋದು. ಅದನ್ನು ತಿಳಿಸ್ಕೊಡ್ತೀನಿ. ನೋಡ್ತಾ ಇದ್ದಲ್ಲ, ಈ ಥರ ತೋರಿಸ್ತಾ ಇದೆ NSP OTR ಅಂತಂದಾಗ ಈ ನೋಡಿದಲ್ಲ, NSP OTR ಈ ಥರ ಸಿಂಬಲ್ ಇರಬೇಕಾದ್ರೆ ಇದು ಗೌರ್ಮೆಂಟ್ದಾದಂಥ ಆ್ಯಪ್ ಆಗಿರುತ್ತೆ. ಇದು ನನ್ನ ಹತ್ರ ಆಲ್ರೆಡಿ ಡೌನ್ಲೋಡ್ ಆಗಿದೆ ಅಂದರೆ ಇನ್ಸ್ಟಾಲ್ ಆಗಿದೆ ಆ್ಯಪು. ನಾನು ಅಪ್ಡೇಟ್ ಮಾಡ್ಕೊತಾನೆ, ಅಪ್ಡೇಟ್ ಕೇಳ್ತಾರೆ, ಅಪ್ಡೇಟ್ ಆಗಿದೆ. ಇವಾಗ ಇದ್ರ ಜೊತೆಗೆ ಇನ್ನೊಂದು ಅಪ್ಲಿಕೇಶನ್ ನಿಮ್ಮ ಫೋನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಯಾವುದಪ್ಪ ಅಂತಂದರೆ ಫೇಸ್ RD ಅಂತ ಅಂದ್ಬಿಟ್ಟು
ಇಲ್ಲಿ ನೋಡ್ತಾ ಇರ್ಬೋದು. ಆಧಾರ್ ಫೇಸ್ ಐ ಡಿ ಅಂದರೆ ತುಂಬ ಅಪ್ಲಿಕೇಶನ್ಸ್ ಇವಾಗ ತುಂಬ ಬಂದಿದೆ, ಫೇಕ್ಗಳೆಲ್ಲ ಇದೆ, ನೋಡಿಕೊಂಡು ಹಾಕೋಬೇಕಾಗತ್ತೆ ನೀವು. ನಾನು ಈ ಲಿಂಕ್ನ ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಎರಡನ್ನೂ ಕೂಡ. ನೀವು ಇಲ್ಲಾಂದರೆ ಸಿಂಬಲ್ ನೋಡ್ಬೋದು, ಈ ಸಿಂಬಲ್ ನೋಡಿಕೊಂಡು ಹಾಕೋಬೇಕಾಗತ್ತೆ. ನನಗೆ ಇದು ಎಂಟರ್ ಮಾಡಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಕೂಡ ಆಯಿತು, ಯಾವುದಪ್ಪ ಇದು ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಬರ್ತಿರ್ಲಿಲ್ಲ. ಆಮೇಲೆ ಸರ್ಚ್ ಮಾಡಿ ಇದು ಮಾಡಿದೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ, ಅದೇ ಜಸ್ಟ್ ಅಪ್ಡೇಟ್ ಮಾಡಬೇಕಾಗಿತ್ತು. ಅಪ್ಡೇಟ್ನ ತೊಗೊತಾ ಇದ್ದು ನೋಡ್ತಾ ಇರ್ಬೋದು. ಆಧಾರ್ ಕಾರ್ಡ್ ಆಧಾರ್ ಫೇಸ್ ಆರ್ ಡಿ ಅಂದ್ಬಿಟ್ಟು ಇಲ್ಲಿ ಕೆಳಗಡೆ ನೋಡ್ತಾ ಇಲ್ಲ, ಈ ಸಿಂಬಲ್ ಇರಬೇಕಾಗತ್ತೆ. ಅಪ್ಡೇಟ್ ಅಂತ ಕೇಳ್ತದೆ. ಆಲ್ರೆಡಿ ನಾನು ಇನ್ಸ್ಟಾಲ್ ಆಗಿದೆ, ಅಪ್ಡೇಟ್ ಕೊಟ್ಟಿದ್ದೀನಿ. ಅಪ್ಡೇಟ್ ಆದರೆ ಈ ಥರ ಎರಡೂ ಕೂಡ ನೀವು ಇನ್ಸ್ಟಾಲ್ನ ಮಾಡ್ಕೊಬೇಕಾಗತ್ತೆ. ನೀವು ಇವೆರಡು ಆ್ಯಪ್ನ ಇನ್ಸ್ಟಾಲ್ ಆದಮೇಲೆ ನೆಕ್ಸ್ಟ್ ನಿಮ್ಗೆ ಯಾವ ರೀತಿ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನು ಇಷ್ಟೊತ್ತು ನಿಮಗೆ ಯಾವ ರೀತಿ ರಿಜಿಸ್ಟರ್ ಮಾಡೋದನ್ನ ತಿಳಿಸ್ಕೊಟ್ನಲ್ಲ ಸಿಸ್ಟಮಲ್ಲಿ, NSP ರಿಜಿಸ್ಟರ್, ಅದು ಸೇಮ್ ಇದನ್ನು ಮಾಡ್ಕೊಬೋದು. ಇವಾಗ NSP ಪೋರ್ಟಲ್ ಓಪನ್ ಮಾಡಿದ್ದೀನಿ. ಓಪನ್ ಮಾಡಾದ್ಮೇಲೆ ನೋಡ್ತಾ ಇದೆ ವೆಲ್ಕಮ್ ಟು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ OTR ಆ್ಯಪ್ ಅಂತ ಅಂದ್ಬಿಟ್ಟು ಇಲ್ಲಿ ಲಾಗಿನ್ ಇದೆ ಫಸ್ಟಲ್ಲಿ, ಸೆಕೆಂಡ್ ರಿಜಿಸ್ಟ್ರೇಷನ್ ಇದೆ, ಅದಾದಮೇಲೆ ಮೂರನೇದು ಈ KYC ಬೈ ಫೇಸ್ ಅಥೆಂಟಿಕೇಷನ್ ಅಂತ ಅಂದ್ಬಿಟ್ಟು ಲಾಗಿನ್ ಅಂತ ಕೊಟ್ಟಾಗ ಇಲ್ಲಿ ನೋಡ್ತಾ ಇರ್ಬೋದು. ರಿಜಿಸ್ಟ್ರೇಷನ್ ಅಂತ ಕೊಟ್ಟಾಗ ಇಲ್ಲಿ 4 ಸ್ಟೆಪ್ಪು ಇಲ್ಲಿ ತೋರಿಸ್ತಾ ಇದೆ. ನಾನು ಸಿಸ್ಟಮಲ್ಲಿ ಏನು ತೋರಿಸಿದ್ನಲ್ಲ ಸೇಮ್ ಟು ಸೇಮ್ ಇದೆಲ್ಲ ಮಾಡ್ಕೊಂಡು ಹೋಗೋವಂಥದ್ದು. ನೀವು ಮೊಬೈಲಲ್ಲೇ ಕೂಡ ಮಾಡ್ಕೋಬೋದು. ಇವಾಗ ನಾನು ಮಾಡಬೇಕಾದ್ರೆ ಲಾಸ್ಟ್ ಸ್ಟೆಪ್ ಆಗಿದ್ದರಿಂದ KYC ಮಾಡೋದ್ರಿಂದ ಲಾಸ್ಟ್ ಲಾಗಿನ್ನು ಇದರಲ್ಲೇ ನೀವು ಲಾಗಿನ್ ಕೂಡ ಮಾಡ್ಕೊಂಡು ನೆಕ್ಸ್ಟ್ ನಿಮ್ಗೆ NSP ಅಪ್ಲೈ ಮಾಡೋದು ಕೂಡ ನಿಮಗೆ ನೆಕ್ಸ್ಟ್ ಇದೆಲ್ಲ ತಿಳಿಸ್ಕೊಡ್ತೀನಿ. ಇವಾಗ KYC ಸೆಲೆಕ್ಟ್ನ ಮಾಡ್ಕೊಂಡು KYC ಸೆಲೆಕ್ಟ್ ಮಾಡಾದ್ಮೇಲೆ ನೋಡ್ತಾ ಇದ್ದಲ್ಲ ಇಲ್ಲಿ ರೆಫರೆನ್ಸ್ ನಂಬರ್ ನಮಗೇನು ಜನ್ರೇಟ್ ಆಗಿ ಬಂತಲ್ವ, ಆ ರೆಫರೆನ್ಸ್ ನಂಬರ್ ಯಾವ ರೀತಿ ಇತ್ತು ಸೇಮ್ ಅದೇ ರೀತಿ ಇಲ್ಲಿ ಹಾಕೋಬೇಕಾಗತ್ತೆ. ರೆಫರೆನ್ಸ್ ನಂಬರ್ನ ಹಾಕ್ಕೊಂಡು ಇಲ್ಲಿ ಸೆಂಡ್ OTP ಅಂತ ಇದೆಯಲ್ಲ, ಸೆಂಡ್ OTP ಮೇಲೆ ಕ್ಲಿಕ್ನ ಮಾಡಿದ್ರೆ ಏನು ನೀವು NSPಗೆ ಮೊಬೈಲ್ ನಂಬರ್ ಕೊಟ್ಟಲ್ಲ, NSPಗೆ ಮೊಬೈಲ್ ನಂಬರ್ ಏನು ರಿಜಿಸ್ಟರ್ ಮಾಡೋದಲ್ಲ ಆ ನಂಬರಿಗೆ ಒಂದು OTP ಹೋಗುತ್ತೆ. ನೋಡ್ಬೋದು ಇವಾಗ OTP ಸೆಂಡ್ ಮಾಡಿದ್ದೀನಿ. ರಿಜಿಸ್ಟರ್ ಆಗಿರೋಂಥ ಮೊಬೈಲ್ ನಂಬರಿಗೆ ಒಂದು 6 ನಂಬರ್ಸ್ ಅಂತ OTP ಹೋಗಿರುತ್ತೆ. ಆ OTPನ ಕೆಳಗಡೆ ಎಂಟರ್ OTP ಅಂತ ಇದೆಯಲ್ಲ, OTPನ ಇಲ್ಲಿ ಹಾಕ್ಕೊತಾ ಇದ್ದೀನಿ. OTPನ ಎಂಟರ್ನ ಮಾಡಿಕೊಂಡು ಕೆಳಗಡೆ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. OTPನ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಡೀಟೇಲ್ ಏನೆಲ್ಲ NSPಯಲ್ಲಿ ನೀವು ನಿಮ್ಮ ಹೆಸರಾಗಿರ್ಬೋದು ಡೀಟೇಲ್ ಎಲ್ಲ ಶೋ ಆಗುತ್ತೆ. ನೋಡ್ತಾ ಇರ್ಬೋದು ಇವಾಗ ಓಪನ್ ಆಗಿದೆ, ಪ್ರೊಫೈಲ್ ಡೀಟೇಲ್ಸ್ ಓಪನ್ ಆಗಿದೆ. ನಿಮ್ಮ ಹೆಸರಾಗಿರ್ಬೋದು, ರೆಫರೆನ್ಸ್ ನಂಬರು, ಡೇಟ್ ಆಫ್ ಬರ್ತು, ಜೆಂಡರು ಪ್ರತಿಯೊಂದು ಕೂಡ ತೋರಿಸುತ್ತೆ. ಇವಾಗ ಅದು ನೆಕ್ಸ್ಟ್ ಅಂತ ಕೊಟ್ಟಾಗ ಇಲ್ಲಿ ಕನ್ಸೆಂಟ್ ಕೇಳುತ್ತೆ, ಐ ಅಗ್ರಿ ಅಂತ ಕೊಡಬೇಕಾಗತ್ತೆ. ಕನ್ಸೆಂಟ್ ಕೇಳಿದಾಗ ಐ ಅಗ್ರಿ ಅಂತ ಕೊಟ್ಟಾದ್ಮೇಲೆ ನೆಕ್ಸ್ಟ್ ನಿಮಗೆ ಫೋಟೋ ಕೇಳುತ್ತೆ. ನಿಮಗೆ ಫೋಟೋ ಕ್ಯಾಮ್ರಾ ಓಪನ್ ಆಗುತ್ತೆ, ನೀವು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ನೋಡ್ತಾ ಇರ್ಬೋದು ಫೋಟೋ ಯಾವ ರೀತಿ ತೊಗೋಬೇಕು ಅಂದರೆ ಬೆಳಕಿರೋ ಸೈಡಲ್ಲಿ ಸ್ಟ್ರೈಟಾಗಿ ನಿಂತ್ಕೋಬೇಕಾಗತ್ತೆ. ಗ್ಲಾಸ್ ಏನು ಹಾಕ್ಕೊಂಡಿದ್ರೆ ಗ್ಲಾಸ್ ತೆಗಿಬೇಕು ಮತ್ತು ಕಣ್ಣನ್ನು ಬ್ಲಿಂಕ್ ಮಾಡ್ತಾ ಇರಬೇಕು, ಬ್ಲಿಂಕ್ ಮಾಡಬೇಕು ಅಂತ ತೋರಿಸ್ತಾ ಇದೆ. ಅದಾದಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಇದೆಯಲ್ಲ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೇಸ್ ಕ್ಯಾಪ್ಚರ್ ಆಗೋಕ್ಕೆ ಕ್ಯಾಮ್ರಾ ಓಪನ್ ಆಗುತ್ತೆ. ನೋಡ್ತಾ ಇದ್ದಲ್ಲ ಇದು ರೌಂಡ್ ಮಾರ್ಕಲ್ಲಿ ನೋಡ್ತಾ ಗ್ರೀನ್ ಕಲರ್ ಬರಬೇಕು, ಅಲ್ಲಿವರೆಗೂ ಅದು ಹಾಗೆ ರೆಡ್ಡಲ್ಲಿಂದರೆ ತೊಗೊಳೋದಿಲ್ಲ. ಫೇಸ್ನ ಬ್ಲಿಂಕ್ ಆಗಬೇಕು, ಒಂದು ಸ್ವಲ್ಪ ದೂರ ಇಟ್ಕೋಬೇಕಾಗತ್ತೆ. ಫೇಸ್ ಕ್ಲೀನಾಗಿ ಕಾಣಬೇಕು, ಬ್ಲಿಂಕ್ ಆಗ್ತಾ ಇರಬೇಕು ಕಣ್ಣು, ಈ ಥರ ಕ್ಯಾಪ್ಚರ್ ಆಗುತ್ತೆ. ಕ್ಯಾಪ್ಚರ್ ಆದಮೇಲೆ ಸಕ್ಸಸ್ಫುಲ್ ಆಗಿದೆ ಅಂತ ಬಂದ್ಬಿಟ್ಟು ಇದು ತೋರಿಸ್ತಾ ಇದೆ. ಇವಾಗ ನೋಡ್ಬೋದು ಇವಾಗ ಯು ಹ್ಯಾವ್ ಸಕ್ಸಸ್ಫುಲಿ ಫಿಲ್ ದ ಫಾರ್ಮ್ ಆ್ಯಂಡ್ ಯು OTR ನಂಬರ್ ಅಂತ ತೋರಿಸ್ತದೆ. ಇವಾಗ OTR ನಂಬರ್ ಅಂತ ಅಂದ್ಬಿಟ್ಟು ನಂಬರ್ ತೋರಿಸಿ ಪಾಸ್ವರ್ಡ್ ಹ್ಯಾಸ್ ಬೀನ್ ಸೆಂಟ್ ಯುವರ್ ಮೊಬೈಲ್ ನಂಬರ್ ಅಂತ ತೋರಿಸ್ತಾರೆ. ಏನು ಮೊಬೈಲ್ ನಂಬರ್ ಎಂಟರ್ ಮಾಡಿರ್ತೀರಲ್ಲ ಆ ನಂಬರ್ಗೆ ಒಂದು ಪಾಸ್ವರ್ಡ್ ಸಿಸ್ಟಮ್ ಜನ್ರೇಟೆಡ್ ಪಾಸ್ವರ್ಡ್ ಕೂಡ ಹೋಗಿರುತ್ತೆ. ಅದನ್ನು ಪಾಸ್ವರ್ಡ್ ಹಾಕ್ಕೊಂಡು ನೀವು ಪಾಸ್ವರ್ಡ್ನ ಚೇಂಜಸ್ ಮಾಡ್ಕೊಂಡು ನೀವು ಲಾಗಿನ್ ಆಗಬೇಕಾಗತ್ತೆ. ನಿಮಗೆ NSP ಸ್ಕಾಲರ್ಶಿಪ್ನ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಮಾಡಿ ತಿಳಿಸ್ತೀನಿ. ಯಾವ ರೀತಿ NSP ಸ್ಕಾಲರ್ಶಿಪ್ಪು ಕೂಡ ಅಪ್ಲೈ ಮಾಡೋದು ಹೇಗೆ ಅನ್ನೋದು ಕೂಡ ನೋಡ್ತಾ ಇರ್ಬೋದು. ಇವಾಗ ವಾಪಸ್ಸು ನಿಮಗೆ ಮೆಸೇಜ್ ಯಾವ ರೀತಿ ಬಂದಿದೆ ನೋಡ್ತಾ ಇದ್ದಲ್ಲ, ಈ ಥರ ಮೆಸೇಜ್ ಬಂದಿದೆ. ಪಾಸ್ವರ್ಡು ಕೂಡ ಇದರಲ್ಲಿರುತ್ತೆ, ಈ ಥರ ಪಾಸ್ವರ್ಡ್ ಇದೆ. ಇವಾಗ ವಾಪಸ್ SSP ಪೋರ್ಟಲ್ಗೆ ಬಂದರೆ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಕೇಳ್ತಾ ಇದೆ. ನಿಮ್ಮ SSP ನಂಬರ್ ಏನಿರುತ್ತಲ್ಲ ಲಾಗಿನ್ ನಂಬರು SSP ನಂಬರ್ನ ಎಂಟರ್ ಮಾಡಿಕೊಂಡು ಪಾಸ್ವರ್ಡ್ ಕ್ರಿಯೇಟ್ ಆಗಿರೋಂಥ ಪಾಸ್ವರ್ಡ್ನ ಎಂಟರ್ ಮಾಡಿಕೊಂಡು ಇಲ್ಲಿ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಾ ಇದೆಯಲ್ಲ ಕ್ಯಾಪ್ಚರ್ ಕೋಡ್ನ ಹಾಕ್ಕೋಬೇಕಾಗತ್ತೆ. ಕ್ಯಾಪ್ಚರ್ ಕೋಡ್ನ ಯಾವ ರೀತಿ ಇದೆಯೋ ಅದೇ ರೀತಿ ಎಂಟರ್ನ ಮಾಡ್ಕೊಂಡು ಸ್ಟೂಡೆಂಟ್ ಲಾಗಿನ್ ಅಂತ ಇದೆಯಲ್ಲ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ ಲಾಗಿನ್ ಆಗುತ್ತೆ ಇದ್ರೆ ಇವಾಗ ಮತ್ತೆ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದೆಯಲ್ಲ ಕ್ಲಿಕ್ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ನೀವು ಪ್ರತಿಯೊಂದು ಸ್ಟೆಪ್ಪು ಕೂಡ ಗ್ರೀನಲ್ಲಿ ಇದೆ. ಗ್ರೀನಿಶ್ ಅಂದರೆ ನಿಮ್ಮ ಆಲ್ರೆಡಿ 4 ಸ್ಟೆಪ್ ಕಂಪ್ಲೀಟ್ ಆಗಿದೆ, 5th ಸ್ಟೆಪ್ ಮಾತ್ರ ಕಂಪ್ಲೀಟ್ ಆಗಿಲ್ಲ, ಇನ್ಕಂಪ್ಲೀಟ್
ಕಂಪ್ಲೀಟೆಡಲ್ಲಿ ತೋರಿಸ್ತಾ ಇದೆ. ಇದೊಂದು ಸ್ಟೆಪ್ ಮಾತ್ರ ಬ್ಯಾಲೆನ್ಸ್ ಇದೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಹೋಗುತ್ತೆ NSP ಒನ್ ಟೈಮ್ ರಿಜಿಸ್ಟ್ರೇಷನ್ ನಂಬರ್ನ ಕೇಳ್ತಾ ಇದೆ. ನೀವು ರಿಜಿಸ್ಟರ್ ಮಾಡೋದಲ್ಲ NSP ರಿಜಿಸ್ಟ್ರೇಷನ್ ನಂಬರ್ ಇವಾಗ ಯಾವ ರೀತಿ ಮಾಡೋದು ಆ ರಿಜಿಸ್ಟರ್ ID ನಂಬರ್ನ ಇಲ್ಲ ಎಂಟರ್ನ ಮಾಡ್ಕೊಳ್ಳಿ. ಎಂಟರ್ನ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನಿಮಗೊಂದು ಮೆಸೇಜ್ ಕೊಡುತ್ತೆ OTR ID ನಂಬರ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ತೋರಿಸ್ತಾ ಇದೆ. ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಿದ ತಕ್ಷಣ ಸಕ್ಸಸ್ಫುಲ್ಲಾಗಿ ಇಲ್ಲಿ ನೋಡ್ತಾ ಇರ್ಬೋದು ಸಬ್ಮಿಟ್ ಅದನ್ನು ತೋರಿಸ್ತಾ ಇದೆ ನಿಮಗೆ. ಸಕ್ಸಸ್ಫುಲ್ಲಾಗಿ ಪೀಚ್ ಆಗಿದೆ, ಅದು ಸಕ್ಸಸ್ ಆಗಿದೆ, ಏನು ಅವಶ್ಯಕತೆ ಇಲ್ಲ. ಇವಾಗ ನೀವು ನೋಡಬೇಕು ಅಂದರೆ ವಾಪಸ್ ನೀವು ಅಪ್ಲೈ ಫಾರ್ ಅಂತ ಇದೆಯಲ್ಲ ಅಲ್ಲೇ ಹೋಗಿ ಕೂಡ ನೀವು ನೋಡ್ಕೋಬೋದು. ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿದೆ 5th ಸ್ಟೆಪ್ಗೆ ಹೋಗುತ್ತೆ. ಲಾಸ್ಟಿಗೆ ಬನ್ನಿ ಇಲ್ಲಿ ಅಪ್ಲೈ ಅಂತ ಇದಿಲ್ಲ ಅಪ್ಲೈ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫೈನಲ್ ಸಬ್ಮಿಟ್ಗೆ ಹೋಗುತ್ತೆ. ಇಲ್ಲಿ ನೋಡ್ತಾ ಇಲ್ಲ ಫೈನಲ್ ಸಬ್ಮಿಟಲ್ಲಿ ಬಂದಿದೆ. ಇದೆಲ್ಲ ವೆರಿಫೈ ಮಾಡ್ಕೊಳ್ಳಿ, ಇದೆಲ್ಲ ಕರೆಕ್ಟಾಗಿದೆಯಲ್ವೋ ಚೆಕ್ ಮಾಡ್ಕೊಳ್ಳಿ. ಒಂದ್ಸಲಿ ಚೆಕ್ ಮಾಡ್ಕೊಂಡು ಲಾಸ್ಟಿಗೆ ಬಂದರೆ ಒಂದು ಚೆಕ್ ಬಾಕ್ಸ್ ಕೂಡ ನೀವು ನೋಡ್ತಾ ಇದ್ದೀರಾ. ಲಾಸ್ಟಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡೋಕ್ಕೂ ಮುಂಚೆ ನೀವು ಬ್ಯಾಂಕ್ ಲಿಂಕ್ ಆಗಿದೆಯಲ್ವ ಅಂತ ನೋಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೇಲೆ ಬಂದರೆ ಇಲ್ಲಿ ನೋಡ್ಬೋದು ಚೆಕ್ NPCI ಅಂತ ತೋರಿಸ್ತಾ ಇದೆ. ನಿಮ್ಮ ಬ್ಯಾಂಕ್ ಯಾವ ಬ್ಯಾಂಕ್ ಲಿಂಕ್ ಆಗಿದೆ ಅಂದ್ಬಿಟ್ಟು ಅದು ಕ್ಲಿಕ್ ಮಾಡಿದ ತಕ್ಷಣ ಸ್ಟೂಡೆಂಟ್ ID ನಂಬರ್ ತೋರಿಸುತ್ತೆ. ವ್ಯೂ ಅಂತ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಬ್ಯಾಂಕ್ ಯಾವುದು ಅಂತ ಇಲ್ಲೇ ತೋರಿಸ್ತಾ ಇದೆ. ನೋಡ್ತಾ ಇರ್ಬೋದು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಲಿಂಕ್ ಆಗಿದೆ, ಆ್ಯಕ್ಟಿವ್ ಆಗಿದೆ ಅಂತ ತೋರಿಸ್ತು. ಇವಾಗ ನೋಡೋದಲ್ಲ ಮತ್ತು ವಾಪಸ್ ನೀವು ಇಲ್ಲಿ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನೋಡ್ತಾ ಇದೆ 5th ಸ್ಟೆಪ್ಪಿಗೆ ಬನ್ನಿ. ಇಲ್ಲಿ ಲಾಸ್ಟ್ ಸ್ಟೆಪ್ಗೆ ಅಪ್ಲೈ ಬಂದು ವಾಪಸ್ಸು ಇಲ್ಲಿ ನೋಡ್ತಾ ಇದ್ದಲ್ಲ ವಾಪಸ್ ಇಲ್ಲಿ ಒಂದ್ಸಲಿ ಚೆಕ್ ಮಾಡ್ಕೊಂಡು ಲಾಸ್ಟಿಗೆ ಬಂದು ಸಬ್ಮಿಟ್ ಕೊಡಿ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಸಬ್ಮಿಟ್ ಅಂತ ಇದೆಯಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಬ್ಯಾಂಕ್ ಲಿಂಕ್ ಆಗಿದ್ದರೆ ಏನು ಅವಶ್ಯಕತೆ ಇಲ್ಲ, ಇಲ್ಲಿ ನೆಕ್ಸ್ಟ್ ಸಬ್ಮಿಟ್ ಆಗಿಬಿಡುತ್ತೆ. ಬ್ಯಾಂಕ್ ಲಿಂಕ್ ಆಗಿಲ್ಲ ಅಂದಾಗ ವಾಪಸ್ ಪೆಂಡಿಂಗಲ್ಲಿದೆ ನೋಡ್ಬೋಲ್ವಾ. ನಿಮ್ಮ ಫೈನಲ್ ಸಬ್ಮಿಷನ್ ಕಂಪ್ಲೀಟ್ ಆಗಿದೆ ಅಂತ ತೋರಿಸ್ತಾ ಇದೆ. ನೋಡೋದಲ್ಲ ಇಷ್ಟ ಆಯಿತು ಅಂದರೆ ಅಕ್ನಾಲೇಜ್ಮೆಂಟ್ನ ನೀವು ತೊಗೊಬೋದಾಗುತ್ತೆ. ಮೇಲ್ಗಡೆ ಬಂದರೆ ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಅಂತ ಇಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಅಕ್ನಾಲೇಜ್ಮೆಂಟ್ನ ಈ ಥರ ಬರುತ್ತೆ. ಇಲ್ಲಿ ಕೂಡ ನೀವು ಯಾವ ರೀತಿ ಡೌನ್ಲೋಡ್ ಮಾಡೋದು ತೋರಿಸ್ಕೊಡ್ತೀನಿ. ನಿಮ್ಮ ಅಕ್ನಾಲೇಜ್ಮೆಂಟ್ ಈ ಥರ ಇರುತ್ತೆ. ಈ ವರ್ಷದ ಅಕ್ನಾಲೇಜ್ಮೆಂಟ್ ಆಗಿರುತ್ತೆ. ಇದನ್ನು ಇಲ್ಲಿ ಮೇಲ್ಗಡೆ ಒಂದು ಚಿಕ್ಕದಾಗಿ ಡೀಟೇಲ್ ಎಲ್ಲ ಇಲ್ಲಿ ಕೂಡ ತೋರಿಸುತ್ತೆ. ಪ್ರತಿಯೊಂದು ಡೀಟೇಲ್ ನೀವು ಇಲ್ಲಿ ವೆರಿಫೈ ಮಾಡ್ಕೋಬೋದು. ಇಲ್ಲಿ ಕಂಡೀಷನ್ಸ್ ಎಲ್ಲ ಕೊಡಲಾಗಿದೆ, ಯಾವ ರೀತಿ ಏನು ಯಾವ ಥರ ಅಪ್ರೂವಲ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ತೋರಿಸಲಾಗಿದೆ. ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು, ಪ್ರಿಂಟ್ಔಟ್ ತೊಗೊಬೇಕು ಅಂದರೆ ಇಲ್ಲಿ ಚಿಕ್ಕದೊಂದು PDF ಫೈಲ್ ತೋರಿಸ್ತಾ ಇದೆ ಕಾಣ್ತಿಲ್ಲ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಆ ಚಿಕ್ಕದೊಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಫಾರ್ಮೇಟಲ್ಲಿ ಬೇಕು ಅಂತ ತೋರಿಸುತ್ತೆ. PDF ಅಲ್ಲಿ ಬೇಕಾ ಯಾವುದಲ್ಲಿ ಬೇಕು ಅಂತ ಅಂದ್ಬಿಟ್ಟು ವರ್ಡಲ್ಲಿ ಬೇಕಾ ಎಕ್ಸೆಲಲ್ಲಿ ಬೇಕಾ ಅಂತ PDF ಅಂತ ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ನ ಮಾಡ್ಕೋಬೋದಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫೋನಲ್ಲಾಗಲಿ ಸಿಸ್ಟಮಲ್ಲಾಗಲಿ ಡೌನ್ಲೋಡ್ ಆಗುತ್ತೆ. ನೋಡೋದಲ್ಲ ಈ ಥರ ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮು ಈ ಥರ ಓಪನ್ ಆಗುತ್ತೆ. ಇದನ್ನ ಎತ್ಕೊಂಡೋಗಿ ನೀವು ಸ್ಕೂಲಲ್ಲಿ ಕಾಲೇಜಲ್ಲಿ ನಿಮ್ಮ ಕಾಲೇಜಲ್ಲಿ ವೆರಿಫೈನ ಮಾಡ್ಕೋಬೋದಾಗಿರುತ್ತೆ. ನೋಡೋದಲ್ಲ ಪ್ರತಿಯೊಂದು ಸ್ಟೆಪ್ನೂ ಕೂಡ ನಾನು ಇಲ್ಲಿ ವಿವರವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗಿಂದ ನಿಮ್ಗೆ ಅಕೌಂಟ್ ಕ್ರಿಯೇಟಿಂದ ಹಿಡಿದು ಲಾಗಿನ್ ಆಗಿ ನಿಮ್ಮ ಸರ್ಟಿಫಿಕೇಟ್ನ ಫಾರ್ಮ್ ಫಿಲ್ ಮಾಡೋದ್ರಿಂದ ಹಿಡಿದು ಅದಾದಮೇಲೆ NSP ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ನಿಮಗೆ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊತೀನಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ನಿಮ್ಮ ಫ್ಯಾಮಿಲಿ ಜೊತೆಗೆ ಇವೆಲ್ಲ ಶೇರ್ ಮಾಡ್ಕೊಳ್ಳಿ. ತುಂಬ ಜನ ಸ್ಕಾಲರ್ಶಿಪ್ ಅಪ್ಲೈನೇ ಮಾಡಿದೆಲ್ಲ ಗೊತ್ತಿರೋದಿಲ್ಲ, ಅವ್ರ ಜೊತೆಗೆಲ್ಲ ಶೇರ್ ಮಾಡಿದೆ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.